ಇರಾನ್ ಮೇಲೆ ಸ್ಫೋಟಿಸಿದ ಟಾಮ್ ಹಾಕ್ ಕ್ಷಿಪಣಿ 25 ನಿಮಿಷ 3 ಅಣ್ವಸ್ತ್ರ ಕೇಂದ್ರಗಳು ಸುಟ್ಟು ಬೂದಿಯಾಗಿದೆ. ಇರಾನ್ ಮೇಲೆ ಸ್ಫೋಟಿಸಿದ ಟಾಮ್ ಹಾಕ್ ಕ್ಷಿಪಣಿ 25 ನಿಮಿಷ 3 ಅಣ್ವಸ್ತ್ರ ಕೇಂದ್ರಗಳು ಸುಟ್ಟು ಬೂದಿಯಾಗಿದೆ. ಅಣ್ವಸ್ತ್ರ ಕೇಂದ್ರ ಚಿಂದಿ ಮಾಡಿದ ಬಂಕರ್ ಬ್ಲಾಸ್ಟರ್ 20 ಅಡಿ ಉದ್ದ 14,000 ಕೆಜಿ ತೂಕ ಇದೆ. ಇರಾನ್ ನಡುಗಿಸಿದ ಟಾಮ್ ಹಾಕರ್ ಕ್ಷಿಪಣಿಗಳು ಗಂಟೆಗೆ 880 ಕಿಲೋಮೀಟರ್ ವೇಗದಲ್ಲಿ ಚಲಿಸತ್ತೆ. 1600 ಕೆಜಿ ಒಯ್ಯುವ ತಾಕತ್ತು ಈ ಟಾಮ್ ಹಾಕ್ ಕ್ಷಿಪಣಿಗಿದೆ. ಅಂದರೆ B2 ವಿಮಾನ ಏನಿದೆ ಅಥವಾ B2 ಜೆಟ್ ಏನಿದೆ ಅದರ ರೀತಿಯಲ್ಲೇ ಟಾಕ್ಹಾಮ್ ಕೂಡ ಕೆಲವೊಂದಷ್ಟು ಕಾರ್ಯವನ್ನು ನಿರ್ವಹಿಸುತ್ತೆ. ಇರಾನಿನ ಅಣ್ವಸ್ತ್ರ ಕೇಂದ್ರಗಳನ್ನು ಸುಟ್ಟು ಬೂದಿ ಮಾಡಿದ್ದು ಬಂಕರ್ ಬ್ಲಸ್ಟರ್ ಬಾಂಬ್ಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹೆಸರೇ ಸೂಚಿಸುವಂತೆ 300ರಿಂದ 500 ಅಡಿ ಆಳದಲ್ಲಿರುವ ಗುರಿಯನ್ನ ಸರ್ವನಾಶ ಮಾಡೋ ತಾಕತ್ತು ಈ ಬಂಕರ್ ಬ್ಲಸ್ಟರ್ಗಳಿದೆ. ಅಂದರೆ ಇಂತಹ ಬಾಂಬ್ಗಳು ಅಮೆರಿಕವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ದೇಶದ ಬಳಿಯೂ ಕೂಡ ಇಲ್ಲ ಅನ್ನೋದೇ ವಿಶೇಷತೆ. ಹಾಗಾಗಿ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡುವ ಅನಿವಾರ್ಯತೆ ಇಸ್ರೇಲ್ಗೂ ಕೂಡ ಇತ್ತು. ಅಣ್ವಸ್ತ್ರ ನಗರಿಯನ್ನೇ ಸುಟ್ಟು ಕರಕಲಾಗಿಸುವ ಈ ಬಂಕರ್ ಬ್ಲಸ್ಟರ್ಗಳು 20 ಅಡಿ ಉದ್ದ ಹಾಗೆ 14,000 ಕೆಜಿ ತೂಕದ್ದಾಗಿದೆ. ಕೇವಲ ಬಂಕರ್ ಬ್ಲಸ್ಟರ್ಗಳಷ್ಟೇ ಅಲ್ಲ, ಅಮೆರಿಕದ ನೌಕಾಪಡೆಗಳು ಸಿಡಿಸಿದ ಟಾಮ್ ಹಾಕ್ ಕ್ಷಿಪಣಿಗಳು ಇರಾನ್ಗೆ ಅಂತಿಮ ಚರಣವನ್ನು ಬರೆದಿದೆ. ಶಬ್ದಕ್ಕಿಂತ ಸ್ವಲ್ಪ ಕಡಿಮೆ ವೇಗದಲ್ಲಿ ಸಾಗೋ ಈ ಟಾಮ್ ಹಾಕ್ಗಳು ಗಂಟೆಗೆ 880 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. 1600 ಕೆಜಿ ತೂಕದ ಈ ಟಾಮ್ ಹಾಕ್ 1600 ಕಿಲೋಮೀಟರ್ ದೂರದ ಗುರಿಯನ್ನು ಉಡಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಒಟ್ಟಿನಲ್ಲಿ ಅಮೆರಿಕದ ಈ ಸರ್ವಶಕ್ತ ದಾಳಿ ಇರಾನ್ ಪಾಲಿಗೆ ಸರ್ವನಾಶದ ಕರೆಗಂಟೆಯಾಗಿರೋದು ಮಾತ್ರ ಕಟು ಸತ್ಯ ಅಂತ ಹೇಳಬೇಕಾಗತ್ತೆ. ಒಂದು ಕಡೆ B2 ಜೆಟ್ ಅನ್ನು ಬಳಸಿ ದಾಳಿಯನ್ನು ಮಾಡ್ತಾ ಇದ್ರೆ, ಮೊನ್ನೆ ತಡರಾತ್ರಿ 3 ಪರಮಾಣು ಪ್ಲಾಂಟ್ಗಳ ಮೇಲೆ ದಾಳಿಯನ್ನು ನಡೆಸಿದ್ರು. ಫೋಡೋ ಸೇರಿದಂತೆ ಕೆಲವೊಂದು ಇಸ್ಫಹಾನ್ ಪರಮಾಣು ಕೇಂದ್ರಗಳನ್ನು ಉಡಾವಣೆ ಮಾಡುವಲ್ಲಿ ಅಮೆರಿಕ ಯಶಸ್ವಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಟ್ವೀಟ್ನ ಮೂಲಕ ಹೇಳ್ಕೊಂಡಿದ್ರು. ಅದನ್ನು ಮುಂದುವರೆದು ಇಡೀ ಜಗತ್ತಿನ ಸೈನ್ಯದಲ್ಲಿ ನಮ್ಮ ಸೈನ್ಯ ತುಂಬಾ ಬಲಾಢವಾಗಿರೋದು ಅನ್ನೋದನ್ನು ಕೂಡ ಖಚಿತಪಡಿಸಿದ್ರು.